ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಕೋರಿದ್ದ ತಿಮುರೋಡಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕೋರ್ಟ್ ಈಗ ಕಾಯ್ದಿರಿಸಿದೆ. ಇವರಿಗೆ ನಿರೀಕ್ಷಣಾ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಕ್ಟೋಬರ್ 9ಕ್ಕೆ ತಿಮುರೋಡಿ ನಿರೀಕ್ಷಣಾ ಜಾಮೀನು ಆದೇಶ ಹೊರಬೀಳುತ್ತೆ. ನೋಡಿ, 9ನೇ ತಾರೀಕಿಗೆ ಜಾಮೀನು ಆದೇಶ ಹೊರಬೀಳುತ್ತೆ. ಇದೇ ತಿಂಗಳು 9ನೇ ತಾರೀಕಿಗೆ. ಇವತ್ತು 4ನೇ ತಾರೀಕು, ಇನ್ನು 5 ದಿನ ಇದೆ. ಆದೇಶವನ್ನು ಕಾಯ್ದಿರಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್. ಅಕ್ಟೋಬರ್ 9ನೇ ತಾರೀಕಿಗೆ ತಿಮುರೋಡಿ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಕೊಡಬೇಕಾ ಬೇಡವಾ ಅಂತ ಹೇಳಿ. ಜಾಮೀನೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಪೊಲೀಸರು ತಿಮುರೋಡಿಯನ್ನು ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣ ಅಂತೂ ಎಳ್ಕೊಂಡು ಹೋಗ್ತಾನೇ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಇವರು ಸಂಗ್ರಹಿಸಿಟ್ಟುಕೊಂಡಿದ್ರು. ಪೊಲೀಸರು SIT ಅಧಿಕಾರಿಗಳು ತಿಮುರೋಡಿ ಮನೆಗೆ ಬಂದಾಗ ಅಲ್ಲಿ ಪಿಸ್ತೂಲ್ ಇತ್ತು ಮತ್ತು ತಲವಾರ್ಗಳೆಲ್ಲ ಇತ್ತು. ಈ ಸಂಬಂಧ ಟೊಮೊಟೊ ಕೇಸನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು SIT ಅಧಿಕಾರಿಗಳು ಇವರ ವಿಚಾರಣೆಯನ್ನು ಕೂಡ ಮಾಡಿದರು. ಯಾವಾಗ ನನ್ನ ಬಂಧನ ಆಗುತ್ತೋ ಅಂತ ಹೇಳಿ ನಿರೀಕ್ಷಣಾ ಜಾಮೀನನ್ನು ಕೂಡ ಇವರು ಪಡೆಯೋ ಕಸರತ್ತನ್ನು ಮಾಡ್ತಾಯಿದ್ರು. ಈಗ ತಿಮುರೋಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಕೋರ್ಟ್ ಜಾಮೀನು ಕೊಡಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು 9ಕ್ಕೆ ಮುಂದೂಡಿದೆ. ಇದೇ ತಿಂಗಳು 9. ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿನೇಶ್, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಆದರೆ ಕೋರ್ಟ್ ಅದನ್ನು ಇಲ್ಲಿವರೆಗೂ ಕೂಡ ಕಾಯ್ದಿರಿಸಿದೆ. 9ಕ್ಕೆ ಕುತೂಹಲ ಇದೆ. ಒಂದು ವೇಳೆ ಜಾಮೀನೇನಾದರೂ ರದ್ದಾಯಿತು ಅನ್ನೋದಾದರೆ ಆ ಕ್ಷಣಕ್ಕೆ ತಿಮುರೋಡಿ ಬಂಧನ ಆಗುವ ಸಾಧ್ಯತೆಗಳೇನಾದರೂ ಇದೆಯಾ? ರಂಜಿತ್ ಶಿರಿಯರ್, ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಇವತ್ತು ಅದರ ವಾದ ಮತ್ತು ಪ್ರತಿವಾದ ನಡೆದು 9ನೇ ತಾರೀಕಿಗೆ ಅದರ ಆದೇಶವನ್ನು ಕೂಡ ಕಾಯ್ದಿರಿಸಲಾಗಿದೆ. ಯಾಕಂದರೆ ಆ ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿ ಆ ಒಂದು ಪ್ರಕರಣ ದಾಖಲಾಗಿತ್ತು. ಅಂದರೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಮನೆಯಲ್ಲಿ ತಲಾಶ್ ಮಾಡುವಂತಹ ಸಂದರ್ಭದಲ್ಲಿ ಬಂದೂಕು ತಲವಾರುಗಳು ಇದು ಸಿಕ್ಕಿತ್ತು. ಆ ಬಳಿಕ SIT ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದು. ಆರ್ಮ್ಸ್ ಆ್ಯಕ್ಟ್ ಅಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ 3 ನೋಟಿಸನ್ನು ಕೂಡ ನೀಡಲಾಗಿತ್ತು. ಸೆಪ್ಟೆಂಬರ್ 21ರಂದು ಮೊದಲ ನೋಟಿಸು, ಸೆಪ್ಟೆಂಬರ್ 25ರಂದು 2ನೇ ನೋಟಿಸು ಮತ್ತು ಸೆಪ್ಟೆಂಬರ್ 29ರಂದು 3ನೇ ನೋಟಿಸನ್ನು ಕೂಡ ನೀಡಲಾಗಿತ್ತು. ಆದರೆ 3 ನೋಟಿಸಿಗೂ ಕೂಡ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಉತ್ತರವಾಗಿ SIT ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರಲಿಲ್ಲ. ಅದರ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು. ಆ ಬಳಿಕ 30ನೇ ತಾರೀಕಿನಂದು SIT ಅದಕ್ಕೆ ಸರ್ಕಾರಿ ಅಭಿಯೋಜಕರ ಮೂಲಕವಾಗಿ ಆಕ್ಷೇಪಣವನ್ನು ಕೂಡ ಸಲ್ಲಿಸಿತ್ತು. ಆ ಬಳಿಕ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಪರ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು ತಮ್ಮ ವಾದವನ್ನು ಕೂಡ ಮುಂದಿಟ್ಟಿದ್ರು. ಅಂದರೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಪರ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಆ ಬಳಿಕ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣವಾಗಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ಜಾಮೀನು ಏನಾದರೂ ಸಿಕ್ಕಿದ್ರೆ, ಅಂದರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಅದು ಮುಂದಿನ ತನಿಖೆಗೆ ಯಾವ ರೀತಿಯಾಗಿ ಅಡ್ಡಿ ಆಗ್ಬೋದು ಮತ್ತು ತನಿಖೆಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿವಾದವನ್ನು ಕೂಡ ಇವತ್ತು ಮಂಡಿಸಿದ್ದಾರೆ. ಇವತ್ತು ಪ್ರತಿವಾದ ಮತ್ತು ಪ್ರತಿವಾದ ಆಗಿ 9ನೇ ತಾರೀಕಿಗೆ ಆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿರುವಂಥದ್ದು. ಸದ್ಯ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಗಡೀಪಾರ್ನ ಆದೇಶದ ಒಂದು ಮಧ್ಯಂತರ ತಡೆ ಇದೆ. ಅದರಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದ್ರು ಕೂಡ ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಕೂಡಿಟ್ಟ ಪ್ರಕರಣದಲ್ಲಿ ಅವರಿಗೆ ಇನ್ನೂ ಕೂಡ ರಿಲೀಫ್ ಸಿಕ್ಕಿಲ್ಲ. 9ನೇ ತಾರೀಕಿಗೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ರಂಜಿತ್ ಶಿರಿಯರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಕೋರಿದ್ದ ತಿಮುರೋಡಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕೋರ್ಟ್ ಈಗ ಕಾಯ್ದಿರಿಸಿದೆ. ಇವರಿಗೆ ನಿರೀಕ್ಷಣಾ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಕ್ಟೋಬರ್ 9ಕ್ಕೆ ತಿಮುರೋಡಿ ನಿರೀಕ್ಷಣಾ ಜಾಮೀನು ಆದೇಶ ಹೊರಬೀಳುತ್ತೆ. ನೋಡಿ, 9ನೇ ತಾರೀಕಿಗೆ ಜಾಮೀನು ಆದೇಶ ಹೊರಬೀಳುತ್ತೆ. ಇದೇ ತಿಂಗಳು 9ನೇ ತಾರೀಕಿಗೆ. ಇವತ್ತು 4ನೇ ತಾರೀಕು, ಇನ್ನು 5 ದಿನ ಇದೆ. ಆದೇಶವನ್ನು ಕಾಯ್ದಿರಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್. ಅಕ್ಟೋಬರ್ 9ನೇ ತಾರೀಕಿಗೆ ತಿಮುರೋಡಿ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಕೊಡಬೇಕಾ ಬೇಡವಾ ಅಂತ ಹೇಳಿ. ಜಾಮೀನೇನಾದರೂ
ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಪೊಲೀಸರು ತಿಮರೋಡಿಯನ್ನು ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣ ಅಂತೂ ಎಳ್ಕೊಂಡು ಹೋಗ್ತಾನೇ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಇವರು ಸಂಗ್ರಹಿಸಿಟ್ಟುಕೊಂಡಿದ್ರು. ಪೊಲೀಸರು SIT ಅಧಿಕಾರಿಗಳು ತಿಮರೋಡಿ ಮನೆಗೆ ಬಂದಾಗ ಅಲ್ಲಿ ಪಿಸ್ತೂಲ್ ಇತ್ತು ಮತ್ತು ತಲವಾರ್ಗಳೆಲ್ಲ ಇತ್ತು. ಈ ಸಂಬಂಧ ಟೊಮೊಟೊ ಕೇಸನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು SIT ಅಧಿಕಾರಿಗಳು ಇವರ ವಿಚಾರಣೆಯನ್ನು ಕೂಡ ಮಾಡಿದರು. ಯಾವಾಗ ನನ್ನ ಬಂಧನ ಆಗುತ್ತೋ ಅಂತ ಹೇಳಿ ನಿರೀಕ್ಷಣಾ ಜಾಮೀನನ್ನು ಕೂಡ ಇವರು ಪಡೆಯೋ ಕಸರತ್ತನ್ನು ಮಾಡ್ತಾ ಇದ್ರು. ಈಗ ತಿಮರೋಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಕೋರ್ಟ್ ಜಾಮೀನು ಕೊಡಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು 9ಕ್ಕೆ ಮುಂದೂಡಿದೆ. ಇದೇ ತಿಂಗಳು 9. ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿನೇಶ್, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಆದರೆ ಕೋರ್ಟ್ ಅದನ್ನು ಇಲ್ಲಿವರೆಗೂ ಕೂಡ ಕಾಯ್ದಿರಿಸಿದೆ. 9ಕ್ಕೆ ಕುತೂಹಲ ಇದೆ. ಒಂದು ವೇಳೆ ಜಾಮೀನೇನಾದರೂ ರದ್ದಾಯಿತು ಅನ್ನೋದಾದರೆ ಆ ಕ್ಷಣಕ್ಕೆ ತಿಮರೋಡಿ ಬಂಧನ ಆಗುವ ಸಾಧ್ಯತೆಗಳೇನಾದರೂ ಇದೆಯಾ? ರಂಜಿತ್ ಶಿರಿಯರ್, ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಇವತ್ತು ಅದರ ವಾದ ಮತ್ತು ಪ್ರತಿವಾದ ನಡೆದು 9ನೇ ತಾರೀಕಿಗೆ ಅದರ ಆದೇಶವನ್ನು ಕೂಡ ಕಾಯ್ದಿರಿಸಲಾಗಿದೆ. ಯಾಕಂದರೆ ಆ ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿ ಆ ಒಂದು ಪ್ರಕರಣ ದಾಖಲಾಗಿತ್ತು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ತಲಾಶ್ ಮಾಡುವಂತಹ ಸಂದರ್ಭದಲ್ಲಿ ಬಂದೂಕು ತಲವಾರುಗಳು ಇದು ಸಿಕ್ಕಿತ್ತು. ಆ ಬಳಿಕ SIT ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದು. ಆರ್ಮ್ಸ್ ಆ್ಯಕ್ಟ್ ಅಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ 3 ನೋಟಿಸನ್ನು ಕೂಡ ನೀಡಲಾಗಿತ್ತು. ಸೆಪ್ಟೆಂಬರ್ 21ರಂದು ಮೊದಲ ನೋಟಿಸು, ಸೆಪ್ಟೆಂಬರ್ 25ರಂದು 2ನೇ ನೋಟಿಸು ಮತ್ತು ಸೆಪ್ಟೆಂಬರ್ 29ರಂದು 3ನೇ ನೋಟಿಸನ್ನು ಕೂಡ ನೀಡಲಾಗಿತ್ತು. ಆದರೆ 3 ನೋಟಿಸಿಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉತ್ತರವಾಗಿ SIT ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರಲಿಲ್ಲ. ಅದರ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು. ಆ ಬಳಿಕ 30ನೇ ತಾರೀಕಿನಂದು SIT ಅದಕ್ಕೆ ಸರ್ಕಾರಿ ಅಭಿಯೋಜಕರ ಮೂಲಕವಾಗಿ ಆಕ್ಷೇಪಣವನ್ನು ಕೂಡ ಸಲ್ಲಿಸಿತ್ತು. ಆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು ತಮ್ಮ ವಾದವನ್ನು ಕೂಡ ಮುಂದಿಟ್ಟಿದ್ರು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪರ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಆ ಬಳಿಕ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಏನಾದರೂ ಸಿಕ್ಕಿದ್ರೆ, ಅಂದರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಅದು ಮುಂದಿನ ತನಿಖೆಗೆ ಯಾವ ರೀತಿಯಾಗಿ ಅಡ್ಡಿ ಆಗ್ಬೋದು ಮತ್ತು ತನಿಖೆಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿವಾದವನ್ನು ಕೂಡ ಇವತ್ತು ಮಂಡಿಸಿದ್ದಾರೆ. ಇವತ್ತು ಪ್ರತಿವಾದ ಮತ್ತು ಪ್ರತಿವಾದ ಆಗಿ 9ನೇ ತಾರೀಕಿಗೆ ಆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿರುವಂಥದ್ದು. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಡೀಪಾರ್ನ ಆದೇಶದ ಒಂದು ಮಧ್ಯಂತರ ತಡೆ ಇದೆ. ಅದರಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದ್ರು ಕೂಡ ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಕೂಡಿಟ್ಟ ಪ್ರಕರಣದಲ್ಲಿ ಅವರಿಗೆ ಇನ್ನೂ ಕೂಡ ರಿಲೀಫ್ ಸಿಕ್ಕಿಲ್ಲ. 9ನೇ ತಾರೀಕಿಗೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ರಂಜಿತ್ ಶಿರಿಯರ್.